ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಜಾಬ್ ಕಾಸ್ಟಿಂಗ್ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ದೀವಿ. ಸೊ ಕಮ್ ಬ್ಯಾಕ್ ಟು ಬ್ಯಾಚ್ ಕಾಸ್ಟಿಂಗ್. ಬ್ಯಾಚ್ ಕಾಸ್ಟಿಂಗ್ ಅಂದರೆ ಏನು ಅಂತ. ಓಕೆ, ಸೊ ಕಮ್ ಬ್ಯಾಕ್ ಟು ಬ್ಯಾಚ್ ಫಸ್ಟ್ ಸಿಮಿಲರ್ ಗ್ರೂಪ್ ಆಫ್ ಐಟಮ್ಸ್. ಸೊ ಈಗ ನೀವು ಯಾವುದಾದ್ರೂ ಎಕ್ಸಾಂಪಲ್ಸ್, ನೀವು ಯಾವುದಾದ್ರೂ ಒಂದು ಮಾತ್ರೆ ತೊಗೊಂಡಾಗ ಅದ್ರ ಹಿಂದೆ ಬರೆದಿರುತ್ತೆ ಬ್ಯಾಚ್ ನಂಬರ್ ಅಂತ ಬರೆದಿರುತ್ತೆ. ಸೊ ಅಂದರೆ ಒನ್ ಬ್ಯಾಚ್ ವೈಸ್ ಪ್ರೊಡಕ್ಷನ್ ಮಾಡ್ತಾರೆ. ಅಂದರೆ ಸ್ಪೆಸಿಫಿಕೇಷನ್, ಕಸ್ಟಮರ್ ಸ್ಪೆಸಿಫಿಕೇಷನ್ ಪ್ರಕಾರನೋ ಅಥವಾ ಯಾವ್ಯಾವುದು ಏನೋ ಒಂದು ಅಸೆಂಬ್ಲಿಂಗ್ ಮಾಡ್ತಾರೆ. ಒಂದು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಬ್ಯಾಚ್ ವೈಸಲ್ಲಿ ಮಾಡ್ತಾರೆ. ಓಕೆ, ಅಥವಾ ಬಿಸ್ಕೆಟ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದೆಲ್ಲ ಬ್ಯಾಚ್ ವೈಸ್ ಮಾಡ್ತಾರೆ. ಸೊ ಒಂದು ಬ್ಯಾಚಲ್ಲಿ ಎಷ್ಟು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದನ್ನು ತೊಗೊಂಡು, ಅಂದರೆ ಒಂದು 1000 2000 ಒನ್ ಬ್ಯಾಚಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಆ ಒನ್ ಬ್ಯಾಚ್ ವೈಸ್ ಕಾಸ್ಟ್ನ ಫೈಂಡ್ ಔಟ್ ಮಾಡಿದ್ರೆ ನಾವು ಅದನ್ನು ಬ್ಯಾಚ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಸೊ ಇವಾಗ ನಾವೇನು ಮಾಡ್ತೇವೆ, ಒಂದು ಪ್ರಾಡಕ್ಟ್ನ ಈಗ 10,000 ಯೂನಿಟ್ನ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಸೊ ನಾವೇನು ಮಾಡ್ತೀವಿ, 1000 ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಅಂತ ಹಾಕಿದ್ರೆ ಪರ್ ಯೂನಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಕಾಸ್ಟ್ನ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತೇವೆ ಅದ್ರ ಮೇಲೆ ಕಾಸ್ಟ್ನ ಮೆಥಡ್ ಡಿಫೈನ್ ಆಗುತ್ತೆ. ಸೊ ಜಾಬ್ ಮೇಲೆ ಡಿಫೈಂಡ್ ಆದರೆ ಜಾಬ್ ಕಾಸ್ಟಿಂಗ್. ಬ್ಯಾಚ್ ಮೇಲೆ ಅಂದರೆ ಪರ್ ಬ್ಯಾಚ್ ಮೇಲೆ ಕಾಸ್ಟ್ನ ಐಡೆಂಟಿಫೈ ಮಾಡಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಬ್ಯಾಚ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಬ್ಯಾಚ್ ಈಸ್ ಎ ಸಿಮಿಲರ್ ಗ್ರೂಪ್ ಆಫ್ ಐಟಮ್ಸ್ ಅಂತ ರೆಫರ್ಸ್ ಟು ಸಿಮಿಲರ್ ಗ್ರೂಪ್ ಆಫ್. ಸೊ ಒಂದು ಬಿಸ್ಕೆಟ್ ಅಂತಂದರೆ ಸೇಮ್ ಟೈಪ್ ಆಫ್ ಬಿಸ್ಕೆಟ್ಸ್. ಈಗ ಗುಡ್ಡೆಯಲ್ಲಿ ಕ್ಯಾಶ್ಯೂಸ್ ಬರುತ್ತೆ. ಸೊ ಕ್ಯಾಶ್ಯೂ ಬಿಸ್ಕೆಟ್ಸ್ನೇ ಒಂದು ಬ್ಯಾಚ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಅಂದರೆ ಒಂದು ಸಿಮಿಲರ್ ಐಟಮ್ ಅಂತ, ಒಂದೇ ಥರ ಇರುವಂಥ ಆರ್ಟಿಕಲ್ಸ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಅಂತ ಹೇಳ್ತೇವೆ. ಸೊ ಅದನ್ನು ಬ್ಯಾಚ್ ಅಂತ ಹೇಳ್ತೇವೆ. ಸೊ ಬ್ಯಾಚ್ ಆಫ್ ಎ ಐಡೆಂಟಿಕಲ್ ಆರ್ಟಿಕಲ್ ಮೇ ಬಿ ಮ್ಯಾನುಫ್ಯಾಕ್ಚರ್ಡ್ ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ಎ ಸ್ಪೆಸಿಫಿಕ್ ಆರ್ಡರ್ ಆಫ್ ದ ಕಸ್ಟಮರ್. ಒಂದೊಂದು ಸತಿ ಕಸ್ಟಮರ್ಸ್ ಆರ್ಡರ್ ಬಂದಾಗ ಬ್ಯಾಚ್ ವೈಸ್ ಪ್ರಾಡಕ್ಟ್ನ ಮಾಡ್ಬೋದು, ಆರ್ ಟು ಹೋಲ್ಡ್ ಸ್ಟಾಕ್ ಇನ್ ಫರ್ದರ್ ಅಸೆಂಬ್ಲಿಂಗ್ ಟು ಕಂಪ್ಲೀಟ್ ದ ಫೈನಲ್ ಪ್ರಾಡಕ್ಟ್. ಅಥವಾ ಯಾವುದಾದ್ರು ಸ್ಪೇರ್ ಪಾರ್ಟ್ಸ್ನ ಒಂದು ಬ್ಯಾಚ್ ವೈಸಲ್ಲಿ ಮಾಡಿಬಿಟ್ಟು ಅದನ್ನು ಸ್ಟಾಕ್ ಇಟ್ಕೊತಾರೆ, ಅಥವಾ ಫಾರ್ ಅ ರೀಸೇಲ್. ಈಗ ಬಿಸ್ಕೆಟ್ಸು ಫಾರ್ಮಸ್ಯೂಟಿಕಲ್ಸ್ ಯಾವುದಾದ್ರು ಇದೆಲ್ಲ ಹೇಳಿದ್ನಲ್ಲ, ಟ್ಯಾಬ್ಲೆಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದಾದರೆ ದಟ್ ಈಸ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಫಾರ್ ದ ಪರ್ಪಸ್ ಆಫ್ ಸೇಲ್ ಅಂತ ಹೇಳ್ತೇವೆ. ಸೊ ದಟ್ಸ್ ದ ಮೀನಿಂಗ್ ಆಫ್ ಬ್ಯಾಚ್ ಅಂದರೆ ಏನು ಅಂತ. ಸೊ ಫರ್ದರ್ ಮೀನಿಂಗ್ ಏನು ಅಂತ, ಬ್ಯಾಚ್ ಕಾಸ್ಟಿಂಗ್ ಇಸ್ ಅ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಆಫ್ ಎ ಬ್ಯಾಚ್. ಸೊ ಒಂದು ಬ್ಯಾಚಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡಿದ್ರಲ್ಲ ಒಂದು ಬ್ಯಾಚಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದನ್ನು ನಾವು ಬ್ಯಾಚ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಓಕೆ, ಸೊ ಕಾಸ್ಟ್ ಆಫ್ ಎ ಬ್ಯಾಚ್ ಆಫ್ ಎ ಸಿಮಿಲರ್ ಯೂನಿಟ್, ಒಂದೇ ಥರ ಯೂನಿಟ್ ಇರುವಂಥದ್ದು ಅಂತ ಹೇಳ್ತೇವೆ. ಸೊ ಎಕ್ಸಾಂಪಲ್ ಯಾವ್ಯಾವುದೆಲ್ಲ ಎಲ್ಲೆಲ್ಲಿ ಬ್ಯಾಚ್ ಕಾಸ್ಟಿಂಗ್ ಯೂಸ್ ಮಾಡ್ತಾರೆ ಅಂದರೆ, ಈ ಕಂಪ್ಯೂಟರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರ, ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರ, ಪ್ರಿಂಟಿಂಗ್ ಜಾಬು, ಟಾಯ್, ಬಿಸ್ಕೆಟ್ಸು, ಫುಟ್ವೇರ್ ಮ್ಯಾನುಫ್ಯಾಕ್ಚರಿಂಗಲ್ಲೂ ಯೂಸ್ ಮಾಡ್ತಾರೆ, ಟೆಕ್ಸ್ಟೈಲ್ಸಲ್ಲಿ ಯೂಸ್ ಮಾಡ್ತಾರೆ, ಗಾರ್ಮೆಂಟ್ಸಲ್ಲಿ ಯೂಸ್ ಮಾಡ್ತಾರೆ, ಟೆಕ್ಸ್ಟೈಲ್ ಆ್ಯಂಡ್ ಗಾರ್ಮೆಂಟ್ಸ್, ಕೆಮಿಕಲ್ಸ್, ಫಾರ್ಮಸ್ಯೂಟಿಕಲ್ ಕಂಪ್ನೀಲಿ, ಡ್ರಗ್ಸ್ ಕಂಪ್ನೀಲಿ. ಡ್ರಗ್ಸ್ ಅಂದರೆ ಆ ಡ್ರಗ್ಸ್ ಅಲ್ಲ, ಡ್ರಗ್ಸ್ ಅಂದರೆ ಇದು ಯಾವುದು ಫಾರ್ಮಸ್ಯೂಟಿಕಲಲ್ಲಿ ಯೂಸ್ ಮಾಡುವಂಥ ಮೆಡಿಸಿನ್ಸ್ನ ಡ್ರಗ್ಸ್ ಅಂತ ಹೇಳ್ತಾರೆ. ಪ್ರಿಂಟಿಂಗಲ್ಲಿ, ಬಿಲ್ಡಿಂಗ್ ಮೆಟೀರಿಯಲ್ಸಲ್ಲೂ ಕೂಡ ಒಂದೊಂದು ಸತಿ ಏನು ಮಾಡ್ತಾರೆ, ಬ್ಯಾಚ್ ವೈಸ್ನ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ಎಲ್ಲ ಫೀಲ್ಡಲ್ಲೂ ಕೂಡ ಬ್ಯಾಚ್ ಕಾಸ್ಟಿಂಗ್ನ ಅಪ್ಲೈ ಮಾಡ್ತಾರೆ. ಓಕೆ, ಸೊ ಬ್ಯಾಚ್ ಕಾಸ್ಟಿಂಗ್ ಈಸ್ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಆಫ್ ಎ ಬ್ಯಾಚ್. ಸೊ ಒಂದು ಬ್ಯಾಚ್ ಪ್ರೊಡ್ಯೂಸ್ ಮಾಡಿದ್ರೆ ನಮಗೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನು ಅಸರ್ಟೈನ್ ಮಾಡಿದ್ರೆ ಅದನ್ನು ನಾವು ಬ್ಯಾಚ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಓಕೆ, ಸೊ CIMA ಲಂಡನ್ ಡಿಫೈನ್ಸ್ ಬ್ಯಾಚ್ ಕಾಸ್ಟಿಂಗ್ ಆ್ಯಸ್ ಏನಂತ, ದಟ್ ಫಾರ್ಮ್ ಆಫ್ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್. ಸ್ಪೆಸಿಫಿಕ್ಕಾಗಿ ಅಂತ, ಸ್ಪೆಸಿಫಿಕೇಷನ್ ಅಂತಂದರೆ ಈಗ ಹೀಗೇ ಇರಬೇಕು ಅಂತ. ನಾವು ಯಾವುದೋ ಒಂದು ಫರ್ನಿಚರ್ ಮಾಡೋಕ್ಕೊಟ್ರೆ ನಂಗೆ ಇದೇ ಡಿಸೈನ್ ಇರಬೇಕು, ಇದೇ ಸ್ಪೆಸಿಫಿಕೇಷನ್ ಬೇಕು, ಇದೇ ಫೀಚರ್ಸ್ ಇರಬೇಕು ಅಂತ ಹೇಳ್ತೀವಿ, ಅದನ್ನು ನಾವು ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್, ಸ್ಪೆಸಿಫಿಕ್ ಆರ್ಡರ್ ಮಾಡಿದ್ಮೇಲೆ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಇದೊಂದು ಟೆಕ್ನಿಕ್ ವಿಚ್ ಎಲ್ಲಿ ಅಪ್ಲೈ ಆಗುತ್ತೆ, ವೇರ್ ಸಿಮಿಲರ್ ಆರ್ಟಿಕಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಎ ಬ್ಯಾಚಸ್. ಒಂದೇ ಥರ ಆರ್ಟಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಲ್ಲಿ ಬ್ಯಾಚ್ ವೈಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಹತ್ರ ಈ ಬ್ಯಾಚ್ ಕಾಸ್ಟಿಂಗ್ ಅಪ್ಲೈ ಆಗುತ್ತೆ. ಈ ಬ್ಯಾಚ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾಕೆ, ಐದರ್ ಫಾರ್ ಸೇಲ್ ಮಾಡೋದಕ್ಕಾದ್ರಾಗಿರ್ಬೋದು, ಆರ್ ಫಾರ್ ಯೂಸ್ ವಿತಿನ್ ದ ಅಂಡರ್ಟೇಕಿಂಗ್. ಸೊ ಬಿಸ್ನೆಸ್ಸಲ್ಲೇ ಕೂಡ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ನ ಅಥವಾ ಕಂಪ್ಯೂಟರ್ ಸ್ಪೇರ್ ಪಾರ್ಟ್ಸ್ನ ಪ್ರೊಡ್ಯೂಸ್ ಮಾಡಿ ಮತ್ತೆ ಅಸೆಂಬಲ್ ಮಾಡ್ತಾರೆ. ಸೊ ಅಲ್ಲಿ ಬೇಕಂದರೆ ಇದನ್ನು ಬ್ಯಾಚ್ ಕಾಸ್ಟಿಂಗ್ ಮೆಥಡ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ದಟ್ಸ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಬ್ಯಾಚ್ ಕಾಸ್ಟಿಂಗ್. ನೆಕ್ಸ್ಟ್, ಈ ಬ್ಯಾಚ್ ಎಲ್ಲ ಆಯಿತು, ಬಟ್ ಇನ್ ಎ ಒನ್ ಸಿಂಗಲ್ ಬ್ಯಾಚ್ ಹೌ ಮಚ್ ಪ್ರಾಡಕ್ಟ್ ನೀಡ್ ಟು ಬಿ ಪ್ರೊಡ್ಯೂಸ್ಡ್ ಅಂತ. ಸೊ ಒಂದು ಬ್ಯಾಚಲ್ಲಿ ಎಷ್ಟು 1000 ಆಫ್ ಪ್ರಾಡಕ್ಟ್ಸ್ನ, 1000 500 100 ಎಷ್ಟು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು
ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಬ್ಯಾಚ್ ಸೈಜ್ ಜಾಸ್ತಿ ಪ್ರೊಡಕ್ಷನ್ ಮಾಡಿದಾಗ ಕಾಸ್ಟ್ ಕಡಿಮೆ ಆಗುತ್ತೆ, ಕಡಿಮೆ ಪ್ರೊಡಕ್ಷನ್ ಮಾಡಿದಾಗ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ಎಷ್ಟು ಒಂದೊಂದು ಸತಿ ಪ್ರಾಬ್ಲಮ್ ಏನಂತಂದರೆ ಒಂದು ಬ್ಯಾಚಲ್ಲಿ ನಾವು ಎಷ್ಟು ಮಾಡಬೇಕು, ವಾಟ್ ಇಸ್ ದ ಸೈಜ್ ಆಫ್ ದ ಬ್ಯಾಚ್, ದಟ್ ವಿ ನೀಡ್ ಟು ಡಿಸೈಡ್. ಸೈಜ್ ಲಾರ್ಜರ್ ಆದರೆ ಏನಾಗುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ, ಬಟ್ ಇನ್ವೆಂಟರಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಡಿಮೆ ಆದರೆ ಪ್ರೊಡಕ್ಷನ್ ಕಡಿಮೆ ಆದರೆ ಏನಾಗುತ್ತೆ, ಪ್ರಾಡಕ್ಟ್ನ ಸಪ್ಲೈ ಮಾಡೋದಕ್ಕೆ ಇರೋದಿಲ್ಲ. ಸೊ ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಸೊ ಹಿಯರ್ ದೇ ನೀಡ್ ಟು ಡಿಟರ್ಮೈನ್ ಆಪ್ಟಿಮಮ್ ಸೈಜ್ ಆಫ್ ಈಚ್ ಬ್ಯಾಚ್. ಅಂದ್ರೇನು, ಒಂದು ಬ್ಯಾಚಲ್ಲಿ ಐಡಿಯಲ್ ಆಗಿ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಜಾಸ್ತಿ ಆದರೆ ಏನಾಗುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ, ಇನ್ವೆಂಟ್ರಿ ಕಾಸ್ಟು ಜಾಸ್ತಿ ಆಗುತ್ತೆ, ಕ್ಯಾರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅಥವಾ ಇನ್ವೆಂಟ್ರಿ ಕ್ಯಾರಿಂಗ್ ಕಾಸ್ಟ್. ಹೇಳ್ತೇನೆ ಏನೇನೆಲ್ಲ ಕ್ಯಾರಿಂಗ್ ಕಾಸ್ಟಲ್ಲಿ ಏನೇನೆಲ್ಲ ಬರುತ್ತೆ ಅಂತ. ಸೊ ಈ ಎಲ್ಲ ಕಾಸ್ಟ್ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಬ್ಯಾಲೆನ್ಸ್ ಆಗಬೇಕು. ಸೊ ಅದಕ್ಕೆ ನಮಗಿರುವಂಥ ಮೆಥಡ್ ಏನಂದರೆ ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ. ಸೊ ಒಂದು ಬ್ಯಾಚಲ್ಲಿ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ನಾವೆಷ್ಟು ಪ್ರೊಡ್ಯೂಸ್ ಮಾಡಬೇಕು, ಸೊ ದಟ್ ಕಾಸ್ಟ್ ನಮಗೆ ಕ್ಯಾರಿಂಗ್ ಕಾಸ್ಟ್ ಜಾಸ್ತಿ ಆಗಬಾರ್ದು, ಪ್ರೊಡಕ್ಷನ್ ಕಾಸ್ಟು ಜಾಸ್ತಿ ಆಗಬಾರ್ದು. ಪ್ರೊಡಕ್ಷನ್ ಕಾಸ್ಟ್ಗಿಂತ ಯಾವುದು ಪ್ರೊಡಕ್ಷನ್ ಕಾಸ್ಟು ಜಾಸ್ತಿ ಆಗಬಾರ್ದು, ಕ್ಯಾರಿಂಗ್ ಕಾಸ್ಟು ಜಾಸ್ತಿ ಆಗಬಾರ್ದು. ಸೊ ಯಾವ ಮೆಥಡ್ನ ಯೂಸ್ ಮಾಡಿ ನಾವು ಒಂದು ಬ್ಯಾಚಲ್ಲಿ ಎಷ್ಟು ಸ್ಪೆಸಿಫಿಕ್ಕಾಗಿ ಎಷ್ಟು ಆರ್ಟಿಕಲ್ಸ್ನ ಅಥವಾ ಎಷ್ಟು ನಂಬರ್ ಆಫ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಒಂದು ಬ್ಯಾಚಲ್ಲಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕಮ್ ಬ್ಯಾಕ್ ಟು ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಅಂದರೆ ಅದಕ್ಕೋಸ್ಕರ ನಾವು ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಮಾಡ್ತೀವಿ. ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಈಸ್ ನಥಿಂಗ್ ಬಟ್ ವಾಟ್ ಈಸ್ ದ ಸೈಜ್ ಆಫ್ ದ ಬ್ಯಾಚ್. ಒಂದು ಬ್ಯಾಚಲ್ಲಿ ನಾವು ಎಷ್ಟು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು. ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಈಸ್ ದಟ್ ನಂಬರ್ ಆಫ್ ಯೂನಿಟ್ಸ್ ಇನ್ ಎ ಬ್ಯಾಚ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತ್ ಅ ಲೀಸ್ಟ್ ಕಾಸ್ಟ್. ಎಷ್ಟು ಯೂನಿಟ್ನ ಪ್ರೊಡ್ಯೂಸ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಎಷ್ಟು ಯೂನಿಟ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಇನ್ ಎ ಬ್ಯಾಚ್ ವಿಚ್ ಈಸ್ ಪ್ರೊಡ್ಯೂಸ್ ವಿತ್ ಅ ಲೀಸ್ಟ್ ಕಾಸ್ಟ್. ಆ ಪ್ರೊಡಕ್ಷನ್ ಕಾಸ್ಟ್ ಕೂಡ ಎಲ್ಲ ಕ್ಯಾರಿಂಗ್ ಕಾಸ್ಟ್ ಆಗಲಿ ಅಥವಾ ಪ್ರೊಡಕ್ಷನ್ ಕಾಸ್ಟ್ ಆಗಲಿ ಎಲ್ಲ ಕಾಸ್ಟು ನಮಗೆ ಮಿನಿಮೈಸ್ ಆಗಿರಬೇಕು. ಸೊ ಹಾಗೆ ಒಂದು ಕ್ವಾಂಟಿಟಿನ ಫೈಂಡ್ ಔಟ್ ಮಾಡುವಂಥದ್ದು, ಅದನ್ನು ನಾವೇನಂತ ಹೇಳ್ತೇವೆ, ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಅಂತ ಹೇಳ್ತೇವೆ. ಓಕೆ. ಸೊ ಎಷ್ಟು ಒಂದು ಬ್ಯಾಚಲ್ಲಿ ನಾವು ಎಷ್ಟು ಪ್ರಾಡಕ್ಟ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ. ಇಟ್ ಇಸ್ ಆಪ್ಟಿಮಮ್ ಸೈಜ್ ಆಫ್ ದ ಬ್ಯಾಚ್ ವಿತ್ ಅ ಮಿನಿಮಮ್ ಕಾಸ್ಟ್. ಆಪ್ಟಿಮಮ್ ಅಂದರೆ ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ಅಲ್ಲ, ಒಂದು ಆಪ್ಟಿಮಮ್. ಓಕೆ. ಇಟ್ ಇಸ್ ಅ ಕ್ವಾಂಟಿಟಿ ಆಫ್ ಎ ಪ್ರೊಡಕ್ಷನ್ ವೇರ್ ಮ್ಯಾಕ್ಸಿಮಮ್ ಬೆನಿಫಿಟ್ ಅಕ್ಕರ್ಸ್. ಸೊ ಒಂದು ಕ್ವಾಂಟಿಟಿ ಅಲ್ಲಿ ಯಾವುದೇ ಕಾಸ್ಟ್ ಜಾಸ್ತಿ ಆಗೋದಿಲ್ಲ, ಅದನ್ನು ನಾವೇನಂತ ಹೇಳ್ತೇವೆ, ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಅಂತ ಹೇಳ್ತೇವೆ. ಎಕಾನಾಮಿಕ್ ಅಂತ ಯೂಸ್ ಮಾಡಿದ ತಕ್ಷಣ ಅಲ್ಲಿ ಕಾಸ್ಟ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ವಾಂಟೆಡ್ ಟು ರಿಡ್ಯೂಸ್ ಅಂತ ಹೇಳ್ತಾರೆ. ಓಕೆ. ಸೊ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ರಿಡ್ಯೂಸ್ ಮಾಡಿ ಒಂದು ಬ್ಯಾಚಲ್ಲಿ ಎಷ್ಟು ಕ್ವಾಂಟಿಟಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಅದನ್ನು ಫೈಂಡ್ ಔಟ್ ಮಾಡಿದ್ರೆ ನಮಗೆ ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಅಂತ ಹೇಳ್ತೇವೆ. ಸೊ ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿಯಲ್ಲಿ ನಮಗೆ ಎರಡು ಕಾಸ್ಟ್ ಬರುತ್ತೆ, ಒಂದು ಸೆಟ್ಟಿಂಗ್ ಅಪ್ ಕಾಸ್ಟ್, ಇನ್ನೊಂದು ಕ್ಯಾರಿಂಗ್ ಕಾಸ್ಟ್. ಏನದು ಸೆಟ್ಟಿಂಗ್ ಅಪ್ ಕಾಸ್ಟ್ ಅಂತ ನೋಡೋಣ. ಓಕೆ. ಸೆಟಪ್ ಕಾಸ್ಟ್ ಇಟ್ ಇನ್ಕ್ಲೂಡ್ಸ್ ಟೂಲ್ಸ್ ಆ್ಯಂಡ್ ಮಿಷಿನ್ ಸೆಟಪ್ ಕಾಸ್ಟ್, ಪ್ರಿಪ್ರೇಷನ್ ಕಾಸ್ಟ್, ಮಿಷಿನ್ ಡಿಸ್ಅಸೆಂಬ್ಲಿ ಕಾಸ್ಟ್. ಇಟ್ ಇಸ್ ಫಿಕ್ಸ್ ಫಾರ್ ಬ್ಯಾಚ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸೈಜ್ ಆಫ್ ದ ಬ್ಯಾಚ್ ಅಂತ. ಏನಂದರೆ ಸೆಟಪ್ ಕಾಸ್ಟ್ ಅಂತಂದರೆ, ಈಗ ನೋಡಿ ಫುಟ್ವೇರಲ್ಲಿ ಯೂಸ್ ಮಾಡ್ತಾರೆ. ಈ ಫುಟ್ವೇರ್ಸ್ ಎಲ್ಲ ಹೋದರೆ ಫಾರ್ ಎಕ್ಸಾಂಪಲು ಈ ಸ್ಯಾಂಡಲ್ ಸೈಜ್ ಎಷ್ಟಿರುತ್ತೆ, 4, 5, 6 ಕಿಡ್ಸಿಗಿರುತ್ತೆ, ದೊಡ್ಡವ್ರಿಗಿರುತ್ತೆ, ಒಬ್ಬೊಬ್ರ ಕಾಲು ಚಿಕ್ಕದಿರುತ್ತೆ, ಒಬ್ಬೊಬ್ರ ಕಾಲು ದೊಡ್ಡದಿರುತ್ತೆ. ಸೊ ಸೈಜ್ ವೈಸ್ ವೇರಿಯೇಷನ್ ಆಗುತ್ತೆ. ಸೊ ಇಲ್ಲಿ ಒಂದು ಸತಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಇಲ್ಲಿ ಪ್ರತಿ ಸತಿ ಕೂಡ ಮಿಷಿನ್ನ ಅಸೆಂಬಲ್ ಮಾಡಬೇಕಾಗುತ್ತೆ, ಮಿಷಿನ್ನ ಸೆಟಪ್ ಮಾಡಬೇಕಾಗತ್ತೆ. ಅವ್ರಿಗೆ ಯಾವ ರೀತಿ ಯಾವ ಸೈಜ್ ಬೇಕು, ಫುಟ್ವೇರಲ್ಲೇ ತೊಗೊಂಡ್ರೆ ಈಗ ಯಾವ ಸೈಜ್ನ ಫುಟ್ವೇರ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ, 5, 6, 7. ಓಕೆ. ಸೊ ಅಲ್ಲಿ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ, ಪ್ರಿಪ್ರೇಷನ್ ಕಾಸ್ಟ್ ಇರುತ್ತೆ, ಮಿಷಿನ್ನ ಅಸೆಂಬ್ಲಿ ಮಾಡೋ ಕಾಸ್ಟ್ ಇರುತ್ತೆ. ಸೊ ಇದನ್ನು ನಾವೇನಂತ ಹೇಳ್ತೇವೆ, ಸೆಟಪ್ ಕಾಸ್ಟ್ ಅಂತ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಹುಡಿ ಮಾಡಿಸ್ಲಿಕ್ಕೆ ಹೋದರೆ ಇಲ್ಲಿ ಗೊತ್ತಿಲ್ಲ, ಬಟ್ ನೀವು ಬೇರೆ ಕಡೆ ಎಲ್ಲ ಹೋದರೆ, ಈಗ ನೋಡಿ ಬ್ಯಾಂಗ್ಳೂರು ಕಡೆ ಎಲ್ಲ ಹೋದರೆ ಒಬ್ಬರು ರಾಗಿ ತರ್ತಾರೆ, ಒಬ್ಬರು ಅಕ್ಕಿ ತರ್ತಾರೆ, ಇನ್ನೊಬ್ಬರು ಜೋಳ ತರ್ತಾರೆ, ಇನ್ನೊಬ್ಬರು ಯಾವುದು ಕಡಲೆಬೇಳೆ ತರ್ತಾರೆ ಹುಡಿ ಮಾಡಿಸ್ಲಿಕ್ಕೆ. ಸೊ ಅವಾಗ ಏನಾಗುತ್ತೆ, ಪ್ರತಿ ಸತಿನೂ ಕೂಡ ಮಿಷಿನ್ನ ಸೆಟಪ್ನ ಚೇಂಜ್ ಮಾಡಬೇಕಾಗುತ್ತೆ ಹುಡಿ ಮಾಡಲಿಕ್ಕೆ. ಓಕೆ. ಗೋಧಿನೂ ತರ್ತಾರೆ. ಈಗ ಅಕ್ಕಿ ಹಾಕಿದ ಮೇಲೆ ಈಗ ಒಂದೊಂದು ಕಡೆ ಏನಾಗುತ್ತೆ ಅಂತಂದರೆ, ಅಕ್ಕಿ ಹಾಕಿದ ಮೇಲೆ ಜೋಳ ಹಾಕ್ಸಿದ್ರೆ ಅಥವಾ ಗೋಧಿ ಹಾಕಿದ ಮೇಲೆ ಜೋಳ ಮಾಡಿದ್ರೆ ರೊಟ್ಟಿ ಬರಲ್ಲ ಅಂತ ಹೇಳ್ತಾರೆ, ಅದರಲ್ಲಿ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾರೆ, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ಆದರೆ ಪ್ರತಿ ಸತಿನೂ ಕೂಡ ಒಂದೊಂದು ಅಕ್ಕಿ ತಂದಾಗ, ರಾಗಿ ತಂದಾಗ, ಜೋಳ ತಂದಾಗ, ಗೋಧಿ ತಂದಾಗ ಪ್ರತಿ ಸತಿನೂ ಮಿಷಿನ್ನ ಅದರ ತಕ್ಕ ಹಾಗೆ ಒಂದೊಂದು ಸತಿ ಚೇಂಜ್ ಮಾಡಬೇಕಾಗತ್ತೆ.
ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೇವೆ, ಸೆಟಪ್ ಕಾಸ್ಟ್ ಅಂತ ಹೇಳ್ತೇವೆ. ಮಿಷಿನ್ನ ಅಸೆಂಬಲ್ ಮಾಡುವಂಥದ್ದು ಅಥವಾ ಡಿಸೆಂಬಲ್ ಮಾಡುವಂಥದ್ದು ಅಥವಾ ಈ ಪ್ರಿಪ್ರೇಷನ್ ಕಾಸ್ಟ್ ಏನಿದೆ ಅದನ್ನು ನಾವು ಅಸೆಂಬಲ್ ಕಾಸ್ಟ್ ಅಂತ ಹೇಳ್ತೇವೆ ಅಥವಾ ಸೆಟಪ್ ಕಾಸ್ಟ್ ಅಂತ ಹೇಳ್ತೇವೆ. ಇದು ಫಿಕ್ಸ್ಡ್. ಇದು ನೀವು ಎಷ್ಟಾದರೂ ಪ್ರೊಡ್ಯೂಸ್ ಮಾಡಿ, ಒಂದು ಬ್ಯಾಚಿಗೆ ಇಷ್ಟೇ ಕಾಸ್ಟ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಆಗೋಲ್ಲ. ಅದನ್ನು ಫಿಕ್ಸೆಡ್ ಕಾಸ್ಟ್ ಅಂತ ಹೇಳ್ತೇವೆ. ಓಕೆ, ಸೊ ಇದರಲ್ಲಿ ಐಡಲ್ ಟೈಮ್ ಅಂತ ಬರುತ್ತೆ. ಏನಿದೆ ಐಡಲ್ ಟೈಮ್? ಮಿಷಿನ್ ಸೆಟ್ ಆಗೋ ತನಕ ಅಲ್ಲಿ ವರ್ಕರ್ಸ್ ಎಲ್ಲ ಸುಮ್ಮನೆ ಕೂತ್ಕೋಬೇಕಾ? ದ್ಯಾಟ್ ವಿ ಕಾಲ್ ಇಟ್ ಇಸ್ ಅನ್ ಐಡಲ್ ಟೈಮ್. ಪ್ರೊಡಕ್ಟಿವಿಟಿ ಆಫ್ ಎ ಲೇಬರರ್ಸ್ ಏನಾಗುತ್ತೆ, ಒಂದು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿರ್ತಾರೆ, ಮಿಷಿನ್ ಚೇಂಜ್ ಮಾಡಿ ಮತ್ತೆ ಮಾಡೋಷ್ಟರಲ್ಲಿ ಆ ಕಂಟಿನ್ಯೂಷನ್ ಸ್ಪೀಡ್ ಏನಾಗುತ್ತೆ, ಸ್ಲೋ ಆಗುತ್ತೆ. ಆಯಿತಾ? ಮತ್ತು ಸೂಪರ್ವಿಷನ್, ಈಚ್ ಬ್ಯಾಚ್ ಚೇಂಜ್ ಆದಮೇಲೂ ಕೂಡ ಮತ್ತೆ ಮಾಡ್ತಿದ್ದಾರಾ ಇಲ್ವಾ ಮತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ. ಕ್ಲೋಸ್ ಸೂಪರ್ವಿಷನ್ ನೆಸೆಸರಿ ಸೆಟಪ್ ಕಾಸ್ಟಲ್ಲಿ. ಸೊ ಇದಿಷ್ಟು ಕಾಸ್ಟ್ ಕೂಡ ಸೆಟಪ್ ಕಾಸ್ಟಲ್ಲಿ ಇನ್ಕರ್ ಆಗ್ತಾರೆ. ಏನು, ಮಿಷನ್ನ ಫಿಕ್ಸ್ ಮಾಡಬೇಕಾಗಿರೋಂಥ ಕಾಸ್ಟು, ವರ್ಕರ್ಸು ಐಡೆಲ್ಲ ಕೂತ್ಕೊಂಡಿರೋಂಥ ಕಾಸ್ಟು, ವರ್ಕರ್ಸ್ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಮತ್ತು ಸೂಪರ್ವಿಷನ್ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಕ್ಲೋಸ್ ಸೂಪರ್ವಿಷನ್ ಈಸ್ ನೆಸೆಸರಿ. ಸೊ ಇದಿಷ್ಟು ಕೂಡ ಏನಾಗುತ್ತೆ, ನಮಗೆ ಸೆಟಪ್ ಕಾಸ್ಟಲ್ಲಿ ಇನ್ಕರ್ ಆಗ್ತದೆ. ನೆಕ್ಸ್ಟ್, ಕ್ಯಾರಿಂಗ್ ಕಾಸ್ಟ್. ಇಟ್ ಇನ್ಕ್ಲೂಡ್ ಇನ್ಕ್ರೀಸ್ಡ್ ವೇರ್ ಆ್ಯಂಡ್ ಟೇರ್. ಆ ಮಿಷಿನ್ನ ಯೂಸ್ ಮಾಡೋದ್ರಿಂದ ಆಗುವಂಥ ಡಿಪ್ರಿಸಿಯೇಷನ್. ಎಲ್ಲ ಮಿಷಿನ್ ಯೂಸ್ ಮಾಡಿದ್ರು ಡಿಪ್ರಿಸಿಯೇಷನ್ ಆಗುತ್ತಾ? ಎಸ್, ಡಿಪ್ರಿಸಿಯೇಷನ್. ಮಿಷಿನ್ ಬ್ರೇಕ್ ಡೌನ್, ಮಿಷಿನ್ ರಿಪೇರಿ ಆದರೆ, ಮಿಷಿನ್ ಬ್ರೇಕ್ ಡೌನ್ ಆದರೆ ಡ್ಯೂ ಟು ಇನ್ಕ್ರೀಸ್ಡ್ ವ್ಯಾಲ್ಯೂಮ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂತ. ಒಂದೊಂದು ಸತಿ ನಾವು ಮಿಕ್ಸಿಗೆಲ್ಲ ಹಾಕಬೇಕಾದ್ರೆ ಏನಾಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿಯಾಗಿ ಏನೋ ಒಂದಿಷ್ಟು ಡ್ಯಾಮೇಜ್ ಆದರೆ, ಓಕೆ, ಸೊ ಹೀಟ್ ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ, ಏನು ಪ್ರೊಡಕ್ಷನ್ ಜಾಸ್ತಿ ಮಾಡೋದ್ರಿಂದ ಅಥವಾ ಇನ್ಕ್ರೀಸ್ಡ್ ವ್ಯಾಲ್ಯೂಮ್ ಆಫ್ ಪ್ರೊಡಕ್ಷನ್ ಆಗೋದ್ರಿಂದ. ಆಯಿತಾ? ಮತ್ತು ಇನ್ ಈಚ್ ಬ್ಯಾಚ್ ಎಕ್ಸೆಸಿವ್ ಡಿಫೆಕ್ಟ್ ಆಫ್ ಔಟ್ಪುಟ್. ಏನಾಗುತ್ತೆ, ಈಗ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿ ಬರಬೇಕಾದ್ರೆ ಪ್ರೊಡಕ್ಷನ್ ಏನಾಗುತ್ತೆ, ಡಿಫೆಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಬರುತ್ತೆ, ಡಿಫೆಕ್ಟ್ ಆಗುತ್ತೆ, ಪ್ರಾಡಕ್ಟ್ ಡಿಫೆಕ್ಟ್ ಬರುತ್ತೆ. ಆಯಿತಾ? ಲಾರ್ಜ್ ಇನ್ವೆಂಟರಿ ಏನಾಗುತ್ತೆ, ಈಗ ತುಂಬ ಒಂದು 10,000 ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದನ್ನು ಹೋಗಿ ಸ್ಟೋರ್ ಮಾಡಬೇಕಲ್ಲ. ಸ್ಟೋರ್ ಮಾಡಿದ್ರೆ ವೇರ್ ಹೌಸಲ್ಲಿ ಸ್ಟೋರ್ ಮಾಡ್ತಾರೆ. ವೇರ್ ಹೌಸಲ್ಲಿ ಸ್ಟೋರ್ ಮಾಡಿದ್ರೆ ವೇರ್ ಹೌಸ್ ಬಿಲ್ಡಿಂಗಿಗೆ ರೆಂಟು ಮತ್ತು ವೇರ್ ಹೌಸ್ ಇನ್ವೆಂಟ್ರಿ ಕಾಸ್ಟ್, ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ. ಅವನು ಇಶ್ಯೂ ಮಾಡೋನು ಇನ್ಶೂರೆನ್ಸ್ ಇನ್ವೆಂಟ್ರಿ ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ. ಸ್ಯಾಲ್ರಿ ಕೊಟ್ಟರೆ ಅವನು ಓಪನ್ಗೆ ಗೋಡೌನ್ ಸ್ಯಾಲ್ರಿ ಕೊಟ್ಟರೆ ಆಫೀಸ್ಗೆ ಅವನ ಕಾಸ್ಟು ಮತ್ತು ಸಪ್ಲೈಯರ್ ಕಾಸ್ಟು, ಅಲ್ಲಿ ರೆಂಟು, ಸ್ಪೇಸು ಎಲ್ಲ ಕೊಡಬೇಕಾಗುತ್ತೆ. ಅದು ಇಂಟ್ರೆಸ್ಟ್ ಆನ್ ಲಾಕ್ಡ್ ಅಪ್ ಕ್ಯಾಪಿಟಲ್. ಏನಾದರೂ ನಾವು ಲೋನ್ ತೊಗೊಂಡು ಮೆಟೀರಿಯಲ್ನ ಪರ್ಚೇಸ್ ಮಾಡಿದರೆ ಸೇಲ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಬಡ್ಡಿ ಕಟ್ತಾ ಇರಬೇಕಾಗುತ್ತೆ. ನಾವು ಲೋನ್ ತೊಗೊಂಡು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೀವಿ, ಅದು ಸೇಲ್ ಆಗೋ ತನಕ ನಮ್ಗೆ ದುಡ್ಡು ಬರೋಲ್ಲ. ಅದು ಸೇಲ್ ಆಗೋ ತನಕ ನಾವು ದುಡ್ಡು ಕೊಡೋಲ್ಲ, ಕೊಡದಲ್ಲಿದ್ದರೆ ಫುಲ್ ದುಡ್ಡು ವಾಪಸ್ ಕೊಡೋ ತನಕ ಬಡ್ಡಿ ಕಟ್ತಾ ಇರಬೇಕು. ಆಯಿತಾ? ಸೊ ಅದು ಕೂಡ ಆಗುತ್ತೆ. ಆಮೇಲಿಂದ ಏನಾದರೂ ಟೆಕ್ನಾಲಜಿ ಚೇಂಜ್ ಆಗಿಬಿಟ್ರೆ, ನೀವು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀರಾ, ಟೆಕ್ನಾಲಜಿ ಚೇಂಜ್ ಆಗಿಬಿಡುತ್ತೆ. ಆಯಿತಾ? ಇವಾಗ ಏನಾಗುತ್ತೆ, ಯೂಶ್ವಲಿ ಅಂದರೆ ಟೆಕ್ನಾಲಜಿ ಅಪ್ಗ್ರೇಡ್ ಆದರೆ, ಟೆಕ್ನಾಲಜಿ ಚೇಂಜ್ ಆದರೆ ಆ ಪ್ರಾಡಕ್ಟ್ ಸೇಲ್ ಆಗುತ್ತಾ ಇಲ್ವಾ ಅಂತ. ಸೊ ಎಲ್ಲ ಕಾಸ್ಟು ನಾವೇನಂತ ಹೇಳ್ತೇವೆ, ಕ್ಯಾರಿಂಗ್ ಕಾಸ್ಟ್ ಅಂತ ಹೇಳ್ತೇವೆ. ಫಿಯರ್ ಆಫ್ ಅಬ್ಸೊಲೆನ್ಸಿ ಅಂದರೆ ಔಟ್ ಆಫ್ ಡೇಟ್ ಪ್ರಾಡಕ್ಟ್ ಆಗುವಂಥದ್ದು, ಔಟ್ಡೇಟೆಡ್ ಪ್ರಾಡಕ್ಟ್ ಆದರೆ ಅಂತ. ಸೊ ಇದಿಷ್ಟು ಕೂಡ ಕ್ಯಾರಿಂಗ್ ಕಾಸ್ಟಲ್ಲಿ ಬರುತ್ತೆ, ಇದಿಷ್ಟು ಕೂಡ ಸೆಟಪ್ ಕಾಸ್ಟಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿಯಲ್ಲಿ ಏನು ಮಾಡ್ತಾರೆ, ಓಕೆ, ಸೊ ಇದನ್ನು ಎಕನಾಮಿಕ್ ಕಾಸ್ಟ್ ಕ್ವಾಂಟಿಟಿ ಅಂತ ಹೇಳ್ತೇವೆ. ಸೊ ಇಲ್ಲಿ ನಂಬರ್ ಆಫ್ ಯೂನಿಟ್ನ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದನ್ನು ಲೀಸ್ಟ್ ಮಿನಿಮಮ್ ಆಗಿ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಈಸ್ ದಟ್ ನಂಬರ್ ಆಫ್ ಯೂನಿಟ್ ಇನ್ ಎ ಬ್ಯಾಚ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತ್ ಅ ಲೀಸ್ಟ್ ಕಾಸ್ಟ್. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆಪ್ಟಿಮಮ್ಗೆ ಕಾಸ್ಟ್ನ ರಿಡ್ಯೂಸ್ ಮಾಡುವಂಥದ್ದು. ಕಾಸ್ಟ್ನ ರಿಡ್ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಬ್ಯಾಚಿಗೆ ನಾವೇನಂತ ಹೇಳ್ತೀವಿ, ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಸೆಟಪ್ ಕಾಸ್ಟ್ ಮತ್ತು ಕ್ಯಾರಿಂಗ್ ಕಾಸ್ಟ್ ಎರಡೂ ಕೂಡ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ರಿಡ್ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇದಾದಮೇಲೆ ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಫಾರ್ಮುಲಾ ಇದೆ. √2US / C. ಓಕೆ, ಯು ಅಂದರೆ ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್, ಎಸ್ ಅಂದರೆ ಸೆಟಪ್ ಕಾಸ್ಟ್, ಸಿ ಅಂದರೆ ಕ್ಯಾರಿಂಗ್ ಕಾಸ್ಟ್ ಪರ್ ಬ್ಯಾಚಿಗೆ. ಓಕೆ, ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ನ ಯು ಅಂತೀವಿ, ಎಸ್ ಈಸ್ ಸೆಟಪ್ ಕಾಸ್ಟ್, ಸಿ ಈಸ್ ಕ್ಯಾರಿಂಗ್ ಕಾಸ್ಟ್. Come back, we will check one problem. Jacob Limited is committed to supply 24,000 bearings per annum. ಒಂದು ವರ್ಷಕ್ಕೆ 24,000 ಬಿಯರಿಂಗ್ಸ್ನ ಸಪ್ಲೈ ಮಾಡ್ತಾರಂತೆ. ಟು ಯಾರಿಗೆ? ಮ್ಯಾಲ್ಸೋ ಪ್ರೈವೇಟ್ ಲಿಮಿಟೆಡ್ ಇವರಿಗೆ. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ಇಟ್ ಕಾಸ್ಟ್ 10 ಪೈಸಾ ಆ್ಯಸ್ ಎ ಇನ್ವೆಂಟರಿ ಹೋಲ್ಡಿಂಗ್. ಸೊ ಹೋಲ್ಡಿಂಗ್ ಕಾಸ್ಟ್ ಪರ್ ಬೇರಿಂಗ್ ಪರ್ ಮಂತ್ ಅಂತ ಹೇಳ್ತಿದ್ದಾರೆ. ಇಟ್ ಎಸ್ಟಿಮೇಟೆಡ್ ದಟ್ ಇಟ್ ಕಾಸ್ಟ್ 10 ಪೈಸಾ ಆ್ಯಸ್ ಎ ಇನ್ವೆಂಟರಿ ಹೋಲ್ಡಿಂಗ್ ಕಾಸ್ಟ್ ಪರ್ ಬೇರಿಂಗ್ಸ್ ಪರ್ ಮಂತ್. ಸೊ 10 ಪೈಸಾ ಆಗುತ್ತಂತೆ
ಒಂದು ಬೇರಿಂಗ್ನ ಕ್ಯಾರಿ ಮಾಡೋ ಕಾಸ್ಟ್ ಪರ್ ಮಂತಿಗೆ 10 ಪೈಸಾ. ಸೆಟಪ್ ಕಾಸ್ಟ್ ಪರ್ ಬ್ಯಾಚ್ ಆಫ್ ಬೇರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ 324. ಸೆಟಪ್ ಕಾಸ್ಟ್ ಎಷ್ಟು 324 ರುಪೀಸ್ ಆಗುತ್ತೆ. ಓಕೆ, ವಾಟ್ ಶುಡ್ ಬಿ ದ ಆಪ್ಟಿಮಮ್ ಸೈಜ್ ಪರ್ ಬ್ಯಾಚ್ ಆಫ್ ಬೇರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತಿದ್ದಾರೆ. ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಎಷ್ಟು ಬ್ಯಾಚ್, ಎಕನಾಮಿಕ್ ಕ್ವಾಂಟಿಟಿ ಬ್ಯಾಚ್ ಯಾವುದು ಎಷ್ಟು ಅಂತ ಕೇಳ್ತಿದ್ದಾರೆ. ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿನ ಫೈಂಡ್ ಔಟ್ ಮಾಡಬೇಕು. ಓಕೆ, ಕಮ್ ಬ್ಯಾಕ್, ವಿ ಅಪ್ಲೈ ದಿಸ್ ಫಾರ್ಮುಲಾ. EOQ is equal to 2US divided by C. ಓಕೆ, ಸೊ ಇಲ್ಲಿ 24,000 ನೋಡಿ, ಇಲ್ಲಿ ನೋಡಿ, ಕಮಿಟೆಡ್ ಟು ಸಪ್ಲೈ 24,000 ಬೇರಿಂಗ್ ಪರ್ ಆ್ಯನಮ್. ಪರ್ ಆ್ಯನಮ್ ಅಂದರೆ ಒಂದು ವರ್ಷಕ್ಕೆ 24,000 ಪ್ರೊಡ್ಯೂಸ್ ಮಾಡ್ತಾರೆ. ಸೊ U is equal to ಎಷ್ಟು, ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್ ಇಸ್ 24,000. ನೆಕ್ಸ್ಟ್, it estimated that it cost 10 paisa as a inventory holding. ಸೊ ಹೋಲ್ಡಿಂಗ್ ಕಾಸ್ಟ್ ಈಸ್ ನಥಿಂಗ್ ಬಟ್ ಕ್ಯಾರಿಂಗ್ ಕಾಸ್ಟ್ ಅಂತಲೇ ಹೇಳೋದು. ಕ್ಯಾರಿಂಗ್ ಕಾಸ್ಟ್ ಎಷ್ಟು 10 ಪೈಸಾ. ಇದೇನು ನೆಕ್ಸ್ಟು, ಸೆಟಪ್ ಕಾಸ್ಟ್ ಪರ್ ಬ್ಯಾಚ್ ಆಫ್ ಬೇರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ 324. ಸೊ ಸೆಟಪ್ ಕಾಸ್ಟ್ ಎಷ್ಟು 324. 2 ಇಂಟು U ಇಂಟು S ಡಿವೈಡೆಡ್ ಬೈ C. ಸೊ 2 ಇಂಟು 1 ಇಯರ್ಗೆ ಮ್ಯಾನುಫ್ಯಾಕ್ಚರ್ ಮಾಡೋದು 24,000 ಇಂಟು ಎಸ್ ಅಂದರೆ ಸೆಟಪ್ ಕಾಸ್ಟ್. ಸೊ ಎಷ್ಟು 324 ರುಪೀಸ್ ಆಗುತ್ತೆ. ಸೊ 2 ಇಂಟು 24,000 ಇಂಟು 324 ಮಾಡಿ ಅದನ್ನು ಡಿವೈಡೆಡ್ ಬೈ, ಇಲ್ಲಿ ನೋಡಿ ಕ್ಯಾರಿಂಗ್ ಕಾಸ್ಟು ಪರ್ ಮಂತಿಗೆ 10 ಪೈಸಾ. ಇಯರ್ಗೆ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೋಸ್ಕರ 0.10 ಇಂಟು 12 ಮಂತ್ಸ್ ಅಂತ ಹಾಕೊಳ್ಳಿ, 1 ರೂಪಿ 20 ಪೈಸಾ ಬರುತ್ತೆ. ಸೊ 2 ಇಂಟು 24,000 ಇಂಟು 324 ಡಿವೈಡೆಡ್ ಬೈ 1 ರೂಪಿ 20 ಪೈಸಾ. ಸ್ಕ್ವೇರ್ ರೂಟ್ ಮಾಡಿ ನಮಗೆ 3,600 ಯೂನಿಟ್ ಸಿಗುತ್ತೆ. ಓಕೆ, ಸೊ ಇದು ನಮಗೆ 2 ಮಾರ್ಕ್ಸಿಗೆ ಕೇಳುವಂಥದ್ದು. ವಾಟ್ ಯು ಮೀನ್ ಬೈ ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ, ಮತ್ತು ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿಯಲ್ಲಿ ನಮಗೆ ಕ್ವಶನ್ಸ್ ಏನಾದ್ರು ಬಂದರೆ 2 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಸೊ ಹೌ ಟು ಕ್ಯಾಲ್ಕುಲೇಟ್ ಬ್ಯಾಚ್ ಕಾಸ್ಟ್, ಹೌ ಟು ಕ್ಯಾಲ್ಕುಲೇಟ್ ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ. ನೆಕ್ಸ್ಟ್, ಬ್ಯಾಚ್ ಕಾಸ್ಟಿಂಗ್ ಒಂದು ನೋಡೋಣ. ಬ್ಯಾಚ್ ಕಾಸ್ಟಿಂಗ್ ಒಂದು ಪ್ರಾಬ್ಲಮ್ ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ಡಾಟಾ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಫಾರ್ ಈಚ್ ಫಾರ್ ಬ್ಯಾಚ್ ನಂಬರ್ S24 ಆಫ್ 1000 ಯೂನಿಟ್. ಸೊ ಬ್ಯಾಚ್ ನಂಬರು S24 ಅಂತಿದೆ. ಸೊ 1 ಬ್ಯಾಚಲ್ಲಿ 1000 ಯೂನಿಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ವಿ ನೀಡ್ ಟು ಪ್ರಿಪೇರ್ ಅ ಬ್ಯಾಚ್ ಕಾಸ್ಟ್. ಫ್ರಮ್ ದ ಫಾಲೋಯಿಂಗ್ ಡಾಟಾ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಫಾರ್ ಎ ಬ್ಯಾಚ್. ಓಕೆ, ಮೆಟೀರಿಯಲ್ ಇಶ್ಯೂಡ್ ಈಸ್ 60,000. ಡೈರೆಕ್ಟ್ ಮೆಟೀರಿಯಲ್ ಎಷ್ಟು 60,000. ಡೈರೆಕ್ಟ್ ಲೇಬರು ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ. ಡಿಪಾರ್ಟ್ಮೆಂಟ್ ಎಲ್ಲಿ 200 ಅವರ್ಸ್ ಅಟ್ ₹10, ಡಿಪಾರ್ಟ್ಮೆಂಟ್ ಬಿಯಲ್ಲಿ 100 ಅವರ್ಸ್ ಅಟ್ ₹5, ಡಿಪಾರ್ಟ್ಮೆಂಟ್ ಸಿಯಲ್ಲಿ 100 ಅವರ್ಸ್ ಅಟ್ ₹15. ಇದಿಷ್ಟು ಕೂಡ ಡೈರೆಕ್ಟ್ ಲೇಬರ್ ಕಾಸ್ಟ್. ಓವರ್ ಹೆಡ್ ಕಾಸ್ಟ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಎ ₹15 ಪರ್ ಅವರ್, ಡಿಪಾರ್ಟ್ಮೆಂಟ್ ಬಿ ₹20 ಪರ್ ಅವರ್, ಡಿಪಾರ್ಟ್ಮೆಂಟ್ ಸಿ ₹10 ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ವಿ ನೀಡ್ ಟು ಪ್ರಿಪೇರ್ ಎ ಬ್ಯಾಚ್ ಕಾಸ್ಟ್ ಶೀಟ್ ಅಂತ. ಓಕೆ, ಸೊ ಇಲ್ಲಿ ನೆಕ್ಸ್ಟು ನೋಡೋಣ. ಬ್ಯಾಚ್ ಕಾಸ್ಟಲ್ಲಿ ಕಾಸ್ಟ್ ಶೀಟ್ ಬ್ಯಾಚ್ ನಂಬರ್ S24 ಯೂನಿಟ್ 1000. ಓಕೆ, ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, ಇದಿಷ್ಟು ಡಾಟಾ ಕೊಟ್ಟಿದ್ದಾರೆ, ನಾವಿಲ್ಲಿ ಪ್ರಿಂಟ್ ಮಾಡಬೇಕು. ಕಾಸ್ಟ್ ಶೀಟ್ ಥರನೇ ಕಾಸ್ಟ್ ಶೀಟ್ ಅಂತ ಹೆಡ್ಡಿಂಗ್ ಬರ್ಕೊಂಡು ಬ್ಯಾಚ್ ನಂಬರ್ S24 ಅಂತ ಹಾಕೋಣ. ಯೂನಿಟು 1000. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಕಾಸ್ಟ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎಷ್ಟಿದೆ, ಮೆಟೀರಿಯಲ್ ಇಶ್ಯೂಡ್ ಈಸ್ 60,000. ಡೈರೆಕ್ಟ್ ಮೆಟೀರಿಯಲ್ 60,000 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಅವ್ರೇನು ಹೇಳಿದ್ದಾರೆ ಪ್ರಾಬ್ಲಮಲ್ಲಿ ಏನಿದೆ, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ. ಡೈರೆಕ್ಟ್ ಲೇಬರ್ ಎಷ್ಟಿದೆ 200 ಅವರ್ಸ್ಗೆ 10 ರೂಪೀಸ್ ಪರ್ ಅವರು, 100 ಅವರ್ಸ್ ₹5 ಪರ್ ಅವರ್, 100 ಅವರ್ ₹15 ಪರ್ ಅವರ್. 10, 5, 15, 200, 100, 100 ನೆನಪಲ್ಲಿ ಇಟ್ಕೊಳ್ಳಿ. ಸೊ ಡೈರೆಕ್ಟ್ ಲೇಬರ್ ಡಿಪಾರ್ಟ್ಮೆಂಟ್ ಎ 200 ಅವರ್ಸ್ ಅಟ್ ₹10, 2000. ಡಿಪಾರ್ಟ್ಮೆಂಟ್ ಬಿ 100 ಅವರ್ಸ್ ಅಟ್ ₹5, 500. ಡಿಪಾರ್ಟ್ಮೆಂಟ್ ಸಿ 100 ಅವರ್ಸ್ ಅಟ್ ₹15, 1500. ಎಲ್ಲನೂ ಆ್ಯಡ್ ಮಾಡಿ ನಮಗೆ 4000 ಸಿಗುತ್ತೆ. ನೆಕ್ಸ್ಟ್ ಇದನ್ನು ಡೈರೆಕ್ಟ್ ಲೇಬರ್ನ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು 64,000 ಆಗುತ್ತೆ. ಈ 4,000 ಪ್ಲಸ್ 64,000 ಆಗುತ್ತೆ. ನೆಕ್ಸ್ಟ್ ಓವರ್ ಹೆಡ್ ಕಾಸ್ಟ್ ಎಷ್ಟಿದೆ 15 ಪರ್ ಅವರ್, 20 ಪರ್ ಅವರ್, 10 ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟ್ ಲೇಬರ್ ಅವರ್ಸ್ನೇ ತೊಗೊಂಡು ನಾವು ಓವರ್ ಹೆಡ್ ಕಾಸ್ಟ್ನ ಫೈಂಡ್ ಔಟ್ ಮಾಡಿದ್ರೆ ಆಯಿತು. ಓಕೆ, ಸೊ ಓವರ್ ಹೆಡ್ ಕಾಸ್ಟ್ ಡಿಪಾರ್ಟ್ಮೆಂಟ್ ಎ 200 ಇಂಟು 15 3,000, ಡಿಪಾರ್ಟ್ಮೆಂಟ್ ಬಿ 100, ಡಿಪಾರ್ಟ್ಮೆಂಟ್ ಸಿ 100, 200, 100 ಇಲ್ಲೇ ಇದೆ ಲೇಬರ್ ಅವರ್ಸು. ಸೊ ರೇಟ್ ಎಷ್ಟಿದೆ ಇಲ್ಲಿ ನೋಡಿ 15, 20, 10. ಸೊ 200 ಇಂಟು 15, 100 ಇಂಟು 20, 100 ಇಂಟು 10 ಎಷ್ಟು ಬರುತ್ತೆ, 200 ಇಂಟು 15 3,000, 100 ಇಂಟು 20 2,000, 100 ಇಂಟು 10 1,000. ಸೊ ಟೋಟಲ್ ಕಾಸ್ಟ್ ಕಮ್ಸ್ ಟು 6,000. ಸೊ ದಿಸ್ ಕಾಸ್ಟ್ ವಿ ಕಾಲ್ ಇಟ್ ಎಸ್ ಎನ್ ಎ ವರ್ಕ್ ಕಾಸ್ಟ್ ಅಂತ. ಒಂದು ಸಿಂಪಲ್ ಪ್ರಾಬ್ಲಮ್, ನಿಮಗೆ ಎಕ್ಸಾಮಿಗೆ ಏನು ಬರಲ್ಲ, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಬ್ಯಾಚ್ ಕಾಸ್ಟಿಂಗ್ ಈಸ್ ಡನ್ ಅಂತ. ಓಕೆ, ಸೊ ಇದು ಹೇಗೆ ಬ್ಯಾಚ್ ಕಾಸ್ಟ್ನ ಮಾಡುವಂಥದ್ದು. ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಮೆಟೀರಿಯಲ್ ಮತ್ತು ಓವರ್ ಹೆಡ್ ಕಾಸ್ಟ್
ಬ್ಯಾಚ್ ವೈಸ್ನ ಕೊಟ್ಟಿದ್ದಾರೆ, ಅದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ನಾವು ಕಾಸ್ಟ್ ಶೀಟ್ ಮಾಡ್ಕೊಂಡ್ರೆ ಆಯಿತು. ಓಕೆ, ಸೊ ದ್ಯಾಟ್ಸ್ ಅಬೌಟ್ ದ ಟುಡೇ ಕ್ಲಾಸ್. ಸೊ ಏನು ಬ್ಯಾಚ್ ಕಾಸ್ಟಿಂಗ್ ಅಂದ್ರೇನು, ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಅಂದರೆ ಏನು ಅಂತ ಹೇಳ್ತೀನಿ, ಮತ್ತು ಎರಡರಲ್ಲೂ ಕೂಡ ನಾವು ಪ್ರಾಬ್ಲಮ್ಸ್ನ ಮಾಡಿದ್ದೀವಿ. ಓಕೆ, ಎಸ್, ಥ್ಯಾಂಕ್ ಯು.